ಐಪಿಎಲ್‌ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಆರ್‌ಸಿಬಿ ಸತತ 2 ಐಪಿಎಲ್ ಟ್ರೋಫಿ ಗೆಲ್ಲುವ ಮೂಲಕ ಐಪಿಎಲ್‌ನಲ್ಲಿ ದಾಖಲೆ ಬರೆದಿದ್ರೆ, ಇದೀಗ ಆರ್‌ಸಿಬಿ ಮತ್ತೊಂದು ವಿಶೇಷ ದಾಖಲೆಯನ್ನು ತನ್ನದಾಗಿಸಿಕೊಂಡಿದೆ. ಹೌದು, ಐಪಿಎಲ್‌ನಲ್ಲಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಆರ್‌ಸಿಬಿ ತನ್ನ ಫ್ಯಾನ್ ಫಾಲೋವರ್ಸ್ ಹೆಚ್ಚಿಸಿಕೊಳ್ಳುವ ಜೊತೆಯಲ್ಲಿ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಕೂಡ ಹೆಚ್ಚಿಸಿಕೊಂಡಿದೆ. ಮೊದಲ ಬಾರಿ ಚಾಂಪಿಯನ್ ಆದಾಗ ಆರ್‌ಸಿಬಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಿತ್ತು. ಆದರೆ ಸತತ 2ನೇ ಬಾರಿ ಚಾಂಪಿಯನ್ ಆಗುತ್ತಿದ್ದಂತೆ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನಷ್ಟು ಹೆಚ್ಚಾಗಿದೆ. ಇದೀಗ ಐಪಿಎಲ್‌ನಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ನಂಬರ್ 1 ಸ್ಥಾನದಲ್ಲಿ ಆರ್‌ಸಿಬಿ ಇದೆ. ಇತ್ತೀಚೆಗೆ ಜಾಗತಿಕ ಹೂಡಿಕೆ ಬ್ಯಾಂಕ್ ಹೂಲಿಹಲ್ ಲೋಕಿ ತನ್ನ 2026ರ ಐಪಿಎಲ್ ಬ್ರ್ಯಾಂಡ್ ವ್ಯಾಲ್ಯೂ ವರದಿ ಬಿಡುಗಡೆ ಮಾಡಿದ್ದು, ಐಪಿಎಲ್ ಕಳೆದ ಬಾರಿಗಿಂತ ಈ ಬಾರಿ 11.4ರಷ್ಟು ಏರಿಕೆಯನ್ನ ಕಂಡಿದೆ. ಇದೀಗ ಐಪಿಎಲ್ ಬ್ರ್ಯಾಂಡ್ ವ್ಯಾಲ್ಯೂ 20.6 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಏರಿಕೆ ಕಂಡಿದೆ. ಅಂದರೆ ಸುಮಾರು 1,97,024 ಕೋಟಿ ತಲುಪಿದೆ. ಇನ್ನು ಐಪಿಎಲ್‌ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಆರ್‌ಸಿಬಿ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿಸಿಕೊಂಡಿದ್ದು, ಆ ಮೂಲಕ ಟಾಪ್ ತಂಡವಾಗಿ ಹೊರಹೊಮ್ಮಿದೆ. ವರದಿಗಳ ಪ್ರಕಾರ ಆರ್‌ಸಿಬಿ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ಬೃಹತ್ ಪ್ರಮಾಣದ ಏರಿಕೆ ಕಂಡಿದ್ದು, ಶೇಕಡ 16ರಷ್ಟು ಏರಿಕೆಯಾಗಿದ್ದು, ಆ ಮೂಲಕ $312 ಮಿಲಿಯನ್ ಅಂದರೆ ಸುಮಾರು 2,605 ಕೋಟಿ ಮೊತ್ತಕ್ಕೆ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಏರಿಸಿಕೊಂಡಿದೆ. ಕಳೆದ ವರ್ಷ $269 ಮಿಲಿಯನ್ ಅಂದರೆ 2,246 ಕೋಟಿ ಮೊತ್ತದ ಬ್ರ್ಯಾಂಡ್ ವ್ಯಾಲ್ಯೂ ಮೊತ್ತವನ್ನು ಪಡೆದುಕೊಂಡಿತ್ತು. ಇನ್ನು ಉಳಿದ ಐಪಿಎಲ್ ತಂಡಗಳ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ನೋಡೋದಾದ್ರೆ, ಮೊದಲ ಸ್ಥಾನದಲ್ಲಿ ಆರ್‌ಸಿಬಿ ಇದ್ರೆ, 2ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದ್ದು, 5 ಐಪಿಎಲ್ ಟ್ರೋಫಿ ಹೊಂದಿರುವ ಮುಂಬೈ ಕಳೆದ ಬಾರಿ 9ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತ್ತು. ಇದೀಗ ಮುಂಬೈ $264 ಮಿಲಿಯನ್ ಅಂದರೆ 2,204 ಕೋಟಿ ಮೊತ್ತದ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿದ್ದು, ಕಳೆದ ಬಾರಿಗಿಂತ ಶೇಕಡ 9.1ರಷ್ಟು ಹೆಚ್ಚಿಸಿಕೊಂಡಿದೆ. ಇನ್ನು 3ನೇ ಸ್ಥಾನದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಇದ್ದು, $245 ಮಿಲಿಯನ್ ಅಂದರೆ 2,045 ಕೋಟಿ ಮೊತ್ತದ ವ್ಯಾಲ್ಯೂ ಆಗಿದ್ದು, 4ನೇ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದು, $244 ಮಿಲಿಯನ್ ಅಂದರೆ 2,037 ಕೋಟಿ ಮೊತ್ತದ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಹೊಂದಿದೆ. ಇನ್ನು 5ನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಇದ್ದು, $168 ಮಿಲಿಯನ್ ಆಗಿದ್ದು, ಸುಮಾರು 1,403 ಕೋಟಿ ಮೊತ್ತದ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಹೊಂದಿದೆ. ಇನ್ನು 6ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು, $161 ಮಿಲಿಯನ್ ಅಂದರೆ 1,344 ಕೋಟಿ ಮೊತ್ತ. 7ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ $158 ಮಿಲಿಯನ್ ಅಂದರೆ 1,319 ಕೋಟಿ. 8ನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ $147 ಮಿಲಿಯನ್ ಅಂದರೆ 1,311 ಕೋಟಿ. 9ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ $146 ಮಿಲಿಯನ್ ಅಂದರೆ 1,303 ಕೋಟಿ ಮತ್ತು ಕೊನೆಯ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ $122 ಮಿಲಿಯನ್ ಅಂದರೆ 1,019 ಕೋಟಿ ಮೊತ್ತದ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿದೆ ಎಂದು ಹೂಲಿಹಲ್ ಲೋಕಿ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದೆ. ಒಟ್ಟಿನಲ್ಲಿ ಐಪಿಎಲ್ ಅನ್ನೋ ಉದ್ಯಮದಲ್ಲಿ ಈ ಬಾರಿ ಐಪಿಎಲ್ 11.4ರಷ್ಟು ಏರಿಕೆ ಕಂಡಿದ್ದು, ಸದ್ಯ ಆರ್‌ಸಿಬಿ 10 ಐಪಿಎಲ್ ತಂಡಗಳಿಗಿಂತ ಹೆಚ್ಚಿನ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದುವ ಮೂಲಕ ಟಾಪ್ 1 ತಂಡವಾಗಿ ಹೊರಹೊಮ್ಮಿದೆ.